ಶ್ರಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. Good morning. Welcome to online classes. For first year student, today we would like to begin with The Farmer's Wife, written by Lalita Kumari. Her nickname was Olga. This poem is narrated in first person. She is addressed to second person. It means she is addressing, and in some stanza she speaks of herself. The Farmer's Wife poem is very relevant to the contemporary problem of the society. Of course, farmers. ಈ ಪದ್ಯದಲ್ಲಿ ಸಮಕಾಲೀನ ಸಮಾಜದಲ್ಲಿನ ರೈತರ ವಾಸ್ತವಿಕ ಸಮಸ್ಯೆಯನ್ನು ಬಹಳ ಮಾರ್ಮಿಕವಾಗಿ ಈ ಪದ್ಯದಲ್ಲಿ ಓಲ್ಗಾ ಅವರು ನಮ್ಮ ಮುಂದ್ಗಡೆ ಪ್ರಸ್ತುತಪಡಿಸಿದ್ದಾರೆ. ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ದೇಶದಲ್ಲಿ ಕೃಷಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಾಧಾನ್ಯ ರೈತರಿಗೆ ಸಿಗಲೇ ಇಲ್ಲ. ಯಾವುದೇ ಸಮಾಜದಲ್ಲಿ ಸಮಾಜದಿಂದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸವಲತ್ತುಗಳು ಪ್ರಬಲ ವರ್ಗದವರ ಕೈಯಲ್ಲಿ ಮುದ್ದೆಯಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಧಾರ್ಮಿಕ ಲಾಭವಿರಲಿ, ಸಾಮಾಜಿಕ ಲಾಭವಿರಲಿ, ರಾಜಕೀಯ ಲಾಭವಿರಲಿ, ಆರ್ಥಿಕ ಲಾಭವಿರಲಿ, ಆಯಾ ಸಮುದಾಯದ ಪ್ರಬಲ ವರ್ಗಗಳಿಗೆ ಅಥವಾ ಪ್ರಭಾವಶಾಲಿಗಳಿಗೆ ಮಾತ್ರ ಈ ಎಲ್ಲ ಸವಲತ್ತುಗಳು ಸಿಗುವಂಥದ್ದು. ಅದೇ ತೆರನಾಗಿ ರೈತ ವರ್ಗದಲ್ಲಿ ಪ್ರಭಾವಶಾಲಿ ರೈತ ವರ್ಗಗಳಿಗೆ ಮಾತ್ರ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ದೊರಕುತ್ತವೆ. ಮಧ್ಯಮ ವರ್ಗದ ಮತ್ತು ಚಿಕ್ಕ ರೈತರಿಗೆ ಇದರ ಯಾವ ಸವಲತ್ತುಗಳು ಏನಾಗುವುದಿಲ್ಲಪ್ಪ ಅಂತಂದ್ರೆ ದೊರಕಲು ಸಾಧ್ಯವಾಗಿಲ್ಲ ಇಲ್ಲಿವರೆಗೂ ಕೂಡ. ಅಂದಾಗ ರೈತರ ಅಭಿವೃದ್ಧಿ ಸ್ವತಂತ್ರದ ನಂತರ ಕೂಡ ಅಷ್ಟೊಂದು ಪ್ರಗತಿಯಲ್ಲಿ ಅಷ್ಟೊಂದು ಅವಶ್ಯಕ ವೇಗದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಸಮಸ್ಯೆಗಳನ್ನು ಹುಡ್ಕೊಂಡು ಹೋದಾಗ ನಮಗೆ ಅರಿವಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮ್ಮ ರೈತರು ಸಾಂಪ್ರದಾಯಿಕ ವ್ಯವಸಾಯವನ್ನು ಅವಲಂಬಿಸಿರ್ತಕ್ಕಂಥದ್ದು. ಅಂದರೆ ಸಾಂಪ್ರದಾಯಿಕ ವ್ಯವಸಾಯದಿಂದ ನಷ್ಟ ಇದೆ
ಅಭಿವೃದ್ಧಿ ಇಲ್ಲ, ಆರ್ಥಿಕ ಬೆಳವಣಿಗೆ ಇಲ್ಲ ಅಂತ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇಲ್ಲ. ಸಾಂಪ್ರದಾಯಿಕ ವ್ಯವಸಾಯ ಭಾಳ ಅದ್ಭುತವಾಗಿರ್ತಕ್ಕಂಥ ವ್ಯವಸಾಯ ಇದ್ದಾಗ ಕೂಡ ವೇಗವಾಗಿ ಬೆಳೀತಕ್ಕಂಥ ಜನಸಂಖ್ಯೆಯ ಜೊತೆಗೆ ವೇಗವಾಗಿ ಬೆಳೀತಕ್ಕಂಥ ಆರ್ಥಿಕತೆ ಜೊತೆಗೆ ಸಾಂಪ್ರದಾಯಿಕ ವ್ಯವಸಾಯ, ಬೃಹತ್ ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿರ್ತಕ್ಕಂಥದ್ದು. ಎರಡನೇ ಸಮಸ್ಯೆ ಏನಪ್ಪ ಅಂತಂದರೆ ಅಶಿಕ್ಷಿತವಾಗಿರ್ತಕ್ಕಂಥ ರೈತ ವರ್ಗ, ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣವನ್ನು ಪಡೆದೇ ಇರತಕ್ಕಂಥ ರೈತರಿಗೆ ತಾವು ಎಷ್ಟೇ ವಿಪುಲವಾಗಿ ಬೆಳೆದಿರ್ತಕ್ಕಂಥ ಬೆಳೆಗಳಿದ್ದರೂ ಸಹಿತ ಅವುಗಳಿಗೆ ಸರಿಯಾದ ವೇಳೆಯಲ್ಲಿ ಸರಿಯಾದ ಬೆಲೆಗೆ ಮಾರಾಟವನ್ನು ರೈತನಿಗೆ ಪಡ್ಕೊಳ್ಳಿಕ್ಕೆ ಆಗದೇ ಇರೋ ಕಾರಣದಿಂದಲೂ ಕೂಡ ಕೃಷಿಯಲ್ಲಿ ರೈತ ಏನಪ್ಪ ಅಂದರೆ ಹಿಂದುಳ್ಕೊಂಡು ಹೋಗ್ತಕ್ಕಂಥದ್ದು. ಅದರ ಜೊತೆಗೆ ರೈತರಿಗೆ ಅತ್ಯಂತ ಮಾರಕವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ದಲ್ಲಾಳಿಗಳ ಹಾವಳಿ. ಭಾರತದಲ್ಲಿ ಕೃಷಿಯು ಸುಮಾರು 75 ವರ್ಷಗಳಿಂದ ದಲ್ಲಾಳಿಗಳ ಕೈಯಲ್ಲಿ ಸಿಕ್ಕಿ ರೈತರು ನಲಿಗೆ ಹೋಗ್ತಾ ಇದ್ದಾರೆ. ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಸರಿಯಾದ ಬೆಲೆಗಳು ಈ ದಲ್ಲಾಳಿಗಳ ಹಾವಳಿಯಿಂದ ಏನಾಗ್ತಾ ಇಲ್ಲಪ್ಪ ಅಂದರೆ ರೈತರಿಗೆ ಸಿಗ್ತಾ ಇಲ್ಲ. ರೈತನ ಶ್ರಮದ 50% ಲಾಭವನ್ನು ಮಾತ್ರ ದುಡಿದಿರ್ತಕ್ಕಂಥ ರೈತರಿಗೆ ಹೋಗ್ತಕ್ಕಂಥದ್ದು. ಇನ್ನುಳಿದ 50% ದುಡಿದೇ ಇರತಕ್ಕಂಥ ದಲ್ಲಾಳಿಗಳ ಪಾಲಿ ಆಗಿ ಹೋಗ್ತಕ್ಕಂಥದ್ದು ಈ ದೇಶದ ರೈತರ ದುರಾದೃಷ್ಟ. ಹಾಗಾಗಿ ದಲ್ಲಾಳಿಗಳ ಹೊಡೆತದಿಂದ ರೈತರು ಹೊರಗಡೆ ಬರಬೇಕಾದ್ರೆ ರೈತರು ಅವಶ್ಯಕ ಶಿಕ್ಷಣವನ್ನು ಪಡೆದಿರಬೇಕಾಗಿರ್ತಕ್ಕಂಥದ್ದು. ರೈತರು ತಮ್ಮದೇ ಆಗಿರ್ತಕ್ಕಂಥ ಸಮುದಾಯ ಸಂಘಗಳನ್ನು, ಸಹಕಾರಿ ಸಂಘಗಳನ್ನು ಮಾಡಿಕೊಂಡು ತಮ್ಮ ಉತ್ಪನ್ನಗಳಿಗೆ ದಾಸ್ತಾನುಗಳನ್ನು ಮಾಡಲು ಮತ್ತು ತಮ್ಮ ಉತ್ಪನ್ನಗಳಿಗೆ ಸರಿಯಾದ ದರವು ಸಿಗುವವರೆಗೂ ಕೂಡ ಏನಪ್ಪ ಅಂತಂದ್ರೆ ಅದನ್ನು ದಾಸ್ತಾನು ಮಾಡಿ ಸರಿಯಾದ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ತಮ್ಮ ಹಣವನ್ನು, ತಮ್ಮ ಲಾಭಾಂಶವನ್ನು, ಸಂಪೂರ್ಣ ಲಾಭಾಂಶವನ್ನು ಪಡೆದುಕೊಳ್ಳಲು ಯಶಸ್ವಿಯನ್ನು ಮಾಡಬೇಕಾಗಿದೆ. ಅದಕ್ಕೆ ಸರ್ಕಾರದ ಸಹಕಾರವು ಕೂಡ ಭಾಳಷ್ಟು ಅವಶ್ಯಕತೆ ಇರ್ತಕ್ಕಂಥದ್ದು. ಆದರೆ ಸರ್ಕಾರ ನೀಡತಕ್ಕಂಥ ಯಾವ ಸವಲತ್ತುಗಳು ಮಧ್ಯಮ ವರ್ಗದ ಮತ್ತು ಚಿಕ್ಕ ರೈತರಿಗೆ ಏನಾಗ್ತಾ ಇಲ್ಲಪ್ಪ ಅಂತಂದ್ರೆ ಸಣ್ಣ ರೈತರಿಗೆ ಇದರ ಲಾಭ ಪಡೆಯಲು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಶ್ರೀಮಂತ ರೈತರು ಶ್ರೀಮಂತರೇ ಆಗ್ತಾ ಹೋಗ್ತಾ ಇದ್ದಾರೆ, ಬಡ ರೈತರು ಬಡವರಾಗೇ ಹೋಗ್ತಾ ಇದ್ದಾರೆ ಮತ್ತು ಬಡವರಾಗೇ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನು ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ. ನಾವು ಮನಸ್ಸು ಮಾಡಿದರೆ, ಸರ್ಕಾರ ಮನಸ್ಸು ಮಾಡಿದರೆ, ಯುವಶಕ್ತಿ ಮನಸ್ಸು ಮಾಡಿದರೆ ಭಾರತದ ವ್ಯವಸಾಯ ಸಂಸ್ಕೃತಿಯನ್ನು ಜಗತ್ತಿನ ಉನ್ನತ ಸ್ಥಾನಕ್ಕೆ ಹೋಗಿ ನಿಲ್ಲಿಸಬಹುದು. ಅತಿ ಹೆಚ್ಚು ಲಾಭವನ್ನು ನಾವು ವ್ಯವಸಾಯದಲ್ಲಿ ಪಡಿಬಹುದು. ಸಮಾಜದಲ್ಲಿ ರೈತರಿಗೆ ಅತ್ಯಂತ ಗೌರವಯುತವಾದ ಸ್ಥಾನವನ್ನು ಕೂಡ ಪಡೀಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥ ಭಾವನೆಯನ್ನು ಹೊರಹಾಕ್ತಾ ಈ ಪದ್ಯವನ್ನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರೈತರಿಗೆಲ್ಲ, ಆತ್ಮಹತ್ಯೆ ಮಾಡಿಕೊಂಡ ರೈತನ ಹೆಂಡತಿಯ ಕಷ್ಟ ಏನು, ತನ್ನ ಗಂಡನನ್ನು ಕಳ್ಕೊಂಡ ನಂತರ ಹೆಂಡತಿ ಮತ್ತು ಮಕ್ಕಳ ಪರಿಸ್ಥಿತಿ ಏನಾಗ್ತದ ಅಂತಕ್ಕಂಥದ್ರ ಬಗ್ಗೆ
ಓಲ್ಗಾ ಅವರು ಬಹಳ ಸುಂದರವಾಗಿ ಅನ್ನೋದಕ್ಕಿಂತ ಬಹಳ ಮಾರ್ಮಿಕವಾಗಿ, ಅತ್ಯಂತ ಸರಳವಾಗಿ, ಪ್ರತಿಯೊಬ್ಬರ ಹೃದಯಕ್ಕೆ ಮುಟ್ಟುವ ಹಾಗೆ ಏನಪ್ಪ ಅಂತಂದ್ರೆ ಪದ್ಯವನ್ನು ಬರೆದಿರ್ತಕ್ಕಂಥದ್ದು. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಪ್ರಾರಂಭದಲ್ಲಿ ಈ ಪದ್ಯವನ್ನು ಒಂದು ಬಾರಿ ರಿಸೈಟೇಷನ್ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ. ತನ್ನ ಗಂಡ ತೀರಿಕೊಂಡಿರ್ತಕ್ಕಂಥ ಗಂಡನ ಶವದ ಮುಂದ್ಗಡೆ ರೈತ ಮಹಿಳೆ ತನ್ನ ಗೋಳವನ್ನು ಹೇಳ್ಕೊತಾ ಇದ್ದಾಳೆ. ಶಿ ಈಸ್ ಅಡ್ರೆಸ್ಸಿಂಗ್ ಟು ಹರ್ ಡೆಡ್ ಹಸ್ಬೆಂಡ್. ಅವಳು ಸತ್ತಿರ್ತಕ್ಕಂಥ ತನ್ನ ಗಂಡನಿಗೆ ಈ ಪದ್ಯವನ್ನು ಹೇಳ್ತಾ ಅಡ್ರೆಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಯು ಆರ್ ವರ್ಚುವಸ್ ಆ್ಯಂಡ್ ಯು ಆರ್ ಗಾನ್, ಪುವರ್ ಸಿನ್ನರ್ ದಟ್ ಐ ಆಮ್ ರಿಮೇನ್ ಬಿಫೋರ್ ಯುವರ್ ಕ್ರೆಡಿಟರ್ಸ್, unable to bend your head or stretch out your hand or sell your crops, you cross it over. You are virtuous and you are gone before the sinner, that I am remain before your creditor, unable to bend your head or stretch out your hand or sell your crops, you crossed over. But I was born with the head bent, a hand outstretched, not unused to be being sold. Knowing all this, did you leave me? You found release with poisoning my bitter existence. The cotton crop is but yesterday's, but our family, how often have I driven in it? How many times have I escaped death? Whether you abused or reviled me, kicked me when you were drunk, I thought, he is but a man. Little did I dream you would deal me a death blow like this. True crop was gone, the debt remained. Our dignity hit the dust. Our heart turned to water. But how did you imagine my back would bear the burden of 4 children? You saw your crop destroyed. What of the harvest of my own? Can I leave them to the wind like worm-eaten cotton pods? It takes me a moment to die. But open your mouth and ask, what of this? Why is this? Needs a firm arm to teach my children to clench a fist, not merely for a handful of rice, but in a battle, I must live. I must embrace life, not death. Embrace life and the struggle for life. ಆತ್ಮವಿಶ್ವಾಸದೊಂದಿಗೆ ಈ ಪದ್ಯವನ್ನು ಮುಗಿಸಿದ್ದಾರೆ. ಈ ಪದ್ಯದ ಕನ್ನಡ ಅನುವಾದ ಕೂಡ ನಮಗೇನಪ್ಪ ಅಂದರೆ ಸಿಗ್ತದೆ. ಅದನ್ನು ಕೂಡ ನೀವು ಏನಪ್ಪ ಅಂದರೆ ಹೆಚ್ಚಿನ ಅಭ್ಯಾಸಕ್ಕೆ ನೋಡಿಕೊಳ್ಳಲು ನಾನು ಏನಪ್ಪ ಅದನ್ನು ವೇದಿಸ್ತಾ ಇದ್ದೇನೆ. ಇಲ್ಲಿ ನಮಗೆ ಕವಿಯತ್ರೆಯ ಪರಿಚಯವನ್ನು ಕೊಡಿದ್ದಾರೆ. ಓಲ್ಗಾ ಇಸ್ ಅ ಪೆನ್ ನೇಮ್ ಆಫ್ ದಿ ವೆಲ್ ನೋನ್ ತೆಲುಗು ರೈಟರ್ ಪಿ ಲಲಿತಾ ಕುಮಾರಿ. She was born in Guntur, one of the big town and educational centers in the state of Andhra Pradesh. Her stories, novels and poetry reflected well-articulated feminist position without compromising either the quality of literature from failing to represent the reality of the characters. In her poetry, metaphor not only felicitated form but it also celebrates the ideas depicted. ಕವಿಯತ್ರಿಯು ತಮಗನಿಸಿದ್ದನ್ನು ನೇರವಾಗಿ ನಿಷ್ಠುರವಾಗಿ ಸ್ತ್ರೀವಾದದ ರೂಪದಲ್ಲಿ
ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ವಿಶ್ಲೇಷಣೆ ಮಾಡಿ ನಮಗೆ ಪ್ರಸ್ತುತಪಡಿಸ್ಕೊಂಡು ಹೋಗ್ತಕ್ಕಂಥದ್ದು. ಮೂಲತಃ ತೆಲುಗು ರೈಟರ್ ಆಗಿರ್ತಕ್ಕಂಥ ಓಲ್ಗಾ ಅವರು, ಪಿ ಲಲಿತಾ ಕುಮಾರಿ ಅವರ ಅದು ಪೆನ್ ನೇಮ್ ಅಥವಾ ನಿಕ್ ನೇಮ್ ಅಂತ ಎಷ್ಟು ಕರಿಬೋದು ನಾವು. ಆಂಧ್ರ ಪ್ರದೇಶದ ಭಾಳಷ್ಟು ಸಣ್ಣ ಕಥೆಗಳನ್ನು, ಕಾದಂಬರಿಗಳನ್ನು, ಕವಿತೆಗಳನ್ನು ಫೆಮಿನಿಸ್ಟ್ ವಾದದೊಂದಿಗೆ ಭಾಳ ಸುಂದರವಾಗಿ ನಮ್ಮ ಮುಂದುಗಡೆ ಮಂಡಿಸಿರ್ತಕ್ಕಂಥದ್ದು. ಈ ಪದ್ಯದ ಎಕ್ಸ್ಪ್ಲನೇಷನನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಧನ್ಯವಾದಗಳು.